ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು ನಮ್ಮ ಶಿವನ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಏನೆಲ್ಲ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋಕ್ಕೆ ತುಂಬ ಟೈಮ್ ಆಗಿತ್ತು. ಕೆಲಸಕ್ಕೆ ರೆಡಿ ಆಗಿಬಿಟ್ಟು ಹಾಸ್ಪಿಟಲ್ಗೆ ಬಂದೆ. ನೋಡಿದ್ರೆ ಇವತ್ತು ಸ್ಯಾಟರ್ಡೆ ಪೇಷಂಟ್ಸೇ ಇಲ್ಲ. ಯಾವಾಗೂ ಸ್ಯಾಟರ್ಡೆ ಪೇಷಂಟ್ಸ್ ಇರ್ತಾಯಿದ್ರು. ಸಣ್ಣ ಪುಟ್ಟ ಎಲ್ಲ ಕೆಲಸ ಮುಗಿಸಿ ಓಟಿಲಿ ಒಂದು ಪ್ರೊಸೀಜರ್ ಇತ್ತು, ಅದನ್ನು ಮಾಡಿ ಮಗು 2.5 ವರ್ಷದ ಮಗು ಒಂದಿತ್ತು. ಇವತ್ತು ಒಂದು ಚಿಕ್ಕ ಪ್ರೊಸೀಜರ್ಗೆ ಓಟಿ ಮುಗಿಸ್ಕೊಂಡು ಬಂದರು. ಕೆಳಗಡೆ ಬಂದು ನೋಡಿದ್ರೆ ಪೇಷಂಟೇ ಇಲ್ಲ. ಸೊ ಇನ್ನೂ ಬೇಜಾರಾಗೋಯ್ತು. ಸರಿ ಅಂತ ಅಂದ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೆ. ಕಾಫಿ ಕುಡ್ಕೊಂಡು ಕೆಳಗಡೆ ಹೋಗಿ ಕೆಲಸ ಮುಗಿಸಿ ಬೇಗ ಮನೆಗೆ ಹೋಗಬೇಕು, ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತ ಮನೆಗೆ ಬಂದೆ. ನೋಡಿದ್ರೆ ಸ್ಟಾರ್ಟೇ ಆಗಿಬಿಟ್ಟಿದೆ ಫ್ರೆಂಡ್ಸ್. ರೋಡಲ್ಲೆಲ್ಲ ಮೆರವಣಿಗೆ ಮಾಡ್ತಾಯಿದ್ದಾರೆ ಆಲ್ರೆಡಿ. ಸೊ ನಾನು ಇವಾಗ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಬೇಕು. ಫ್ರೆಶ್ನಪ್ ಆಗಿಬಿಟ್ಟು ನನ್ನ ಫೈನಲ್ ಲುಕ್ ಹೀಗಿತ್ತು. 15 ಮಿನಿಟ್ಸಲ್ಲಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಇಲ್ಲೇ ಇದ್ದಾರೆ. ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸೊ ಏನೆಲ್ಲ ಆಯಿತು ಅಂತ ಕೇಳಿ. ನಾನು ಬಂದಿತ್ತು 8:30 ಆಗಿದ್ದರಿಂದ ಅದು ಮುಂಚೆಲ್ಲ ಏನೆಲ್ಲ ಆಗಿತ್ತು ಅನ್ನೋದು ವೀಡಿಯೋಸ್ ನನ್ನ ಹತ್ರ ಇರಲಿಲ್ಲ. ಅದನ್ನೆಲ್ಲ ನಿಮಗೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಮುಂಚೆ ಗಂಗೆ ಎಲ್ಲ ತೊಗೊಂಡು ಬಂದಿದ್ವಿ. ದೇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಮೆರವಣಿಗೆ ಮಾಡಿ ಮನೆ ಹತ್ರ ಬಂತು ದೇವರು. ಸೊ ನಾವು ಮನೆಗೆ ಬಂದು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಪ್ರತಿ ವರ್ಷ ನಾವು ಇವ್ರನ್ನ ಕರೆಸ್ತೀವಿ ಫ್ರೆಂಡ್ಸ್. ಅವ್ರದ್ದೆಲ್ಲ ಆಯಿತು, ನಮ್ಮದು ಒಂದಿರಲಿ ಅಂತ ನಾವು 1-2 ಸ್ಟೆಪ್ ಹಾಕಿದ್ವಿ. ಸೊ ಎಲ್ಲ ಮುಗೀತು, ಮನೆಗೆ ಬಂದ್ವಿ. ಸೊ ಫುಲ್ ವಿಡಿಯೋ ಹಾಕೋಕ್ಕಾಗಲ್ಲ. ಫುಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಇವನಿಗೆಲ್ಲ ಮುಗಿಸ್ಕೊಂಡು ಬಂದು ಮಲ್ಕೊಳ್ಳೋಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಮುಗೀತು.